ಇದು ಧರ್ಮ ಸೂಕ್ಷ್ಮ ಮತ್ತು ಧರ್ಮ ಸಂಕಟ. ಹಿಂದೂ ದೇವಾಲಯಗಳ ಆಡಳಿತ ಯಾರದ್ದು ಅನ್ನುವುದೇ ಇಲ್ಲಿ ಮೂಲ ಪ್ರಶ್ನೆ. ದೇವಾಲಯ ಭಕ್ತರದ್ದ, ಸರ್ಕಾರದ್ದ? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಬೇಕಿದೆ. ಇದಕ್ಕಾಗಿ ವ್ಯಾಪಕ ಚರ್ಚೆಯ ಅಗತ್ಯ ಇದೆ. ಇಲ್ಲಿ ಸ್ವಾಯತ್ತತೆ ನೀಡಿದಲ್ಲಿ ಬಹುಜನರ ಭಕ್ತಿ ಮತ್ತು ಆರಾಧನೆ ಸ್ವಾತಂತ್ರ್ಯ ಕಿತ್ತುಕೊಳ್ಳುವಂತಹ ಆತಂಕ ಕೂಡ ಇದೆ. ಜೊತೆಗೆ ಹಣವೇ ಭಕ್ತಿಯ ಮೂಲವಾಗುವಂತಹ ಭೀತಿ ಕೂಡ ಇದೆ. ಮಠ ಮಂದಿರಗಳು ಸನಾತನ ಕುರುಹುಗಳು. ಶತಶತಮಾನಗಳಿಂದ ಧರ್ಮ ಬೋಧನೆ ಮತ್ತು ಆಧ್ಯಾತ್ಮಿಕತೆಯ ಭಾಗ. ಜೀವಪರ ಮತ್ತು ಜನಪರ ಭಕ್ತಿಯ ಸೆಲೆಯಾಗಿ ಮಾನವನ ಕಲ್ಯಾಣಕ್ಕಾಗಿ ಸನ್ಮಾರ್ಗದ ದಾರಿ ತೋರ್ತಾ ಇವೆ. ಆದ್ರೆ ತಿರುಪತಿಯ ಪ್ರಸಾದ ಅಪಚಾರ ಹಿಂದೂ ಸಮುದಾಯವನ್ನ ರೊಚ್ಚಿಗೆಬ್ಬಿಸಿದೆ. ಸನಾತನ ರಕ್ಷಣೆಗೆ ರಾಷ್ಟ್ರ ಮಂಡಳಿ ರಚನೆ ಜೊತೆ ದೇವಾಲಯಗಳ ಸ್ವಾತಂತ್ರ್ಯದ ಕೂಗು ಕೇಳಿ ಬಂದಿದೆ. ಸನಾತನ ಧರ್ಮ ರಕ್ಷಣೆಗಾಗಿ ಮಂಡಳಿಗೆ ಬೇಡಿಕೆ. ದೇಗುಲಗಳ ಸ್ವಾಯತ್ತತೆಗೆ ಮಠಾಧೀಶರ ಕೂಗು. ಪವಿತ್ರ ಪ್ರಸಾದ ಕಲಬೆರಕೆ ಹಿಂದೂ ಸಮಾಜದ ಮೇಲಿನ ದಾಳಿಯಂತಾನೆ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ರಾಜ್ಯದ ಹಲವು ಮಠ ಮಂದಿರಗಳು ಧರ್ಮ ರಕ್ಷಣೆಗಾಗಿ ಮಠ ಮಂದಿರಗಳಿಗೆ ಸ್ವಾತಂತ್ರ್ಯವನ್ನ ಕೇಳ್ತಾ ಇವೆ. ಅದರಲ್ಲೂ ಮಂತ್ರಾಲಯದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ಹೇಳಿಕೆ ಹಳೆ ಬೇಡಿಕೆಗೆ ಮರುಜೀವ ನೀಡಿದೆ. ಮಠಗಳು, ದೇವಸ್ಥಾನ, ಧಾರ್ಮಿಕ ಕೇಂದ್ರಗಳು ಮುಕ್ತವಾಗಬೇಕು ಸರ್ಕಾರದಿಂದ ಅಂತ ಧ್ವನಿ ಎತ್ತಿದ್ದಾರೆ. ಈ ಧ್ವನಿಗೆ ಉಡುಪಿಯ ಅಷ್ಟಮಠಾಧೀಶರ ಒಕ್ಕೊರಲ ಬಲ ಸಿಕ್ಕಿದೆ. ನಮ್ಮ ಊರಿನ ಹಿರಿಯರು, ಆ ಸಮುದಾಯದ ಹಿರಿಯರು ಮತ್ತು ಆ ಸಮುದಾಯದಲ್ಲಿ ವಿದ್ವಾಂಸರು ಮತ್ತು ಮಠಾಧಿಪತಿಗಳು, ಧಾರ್ಮಿಕ ಮುಖಂಡರು ಅವರ ನೇತೃತ್ವದಲ್ಲಿ ನಡೀಬೇಕು ಎಂಬುದನ್ನು ನಾವು ಕೂಡ ಮುಜರಾಯಿ ಇಲಾಖೆಯಿಂದ ಮುಕ್ತಗೊಳಿಸಬೇಕು. ಖಂಡಿತ ಈ ಮುಜರಾಯಿ ಇಲಾಖೆಯಿಂದ ಈ ಮಠಮಾನ್ಯಗಳು, ದೇವಸ್ಥಾನಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಕ್ತವಾಗಬೇಕು ಅಂತ ನಾವು ಕೂಡ ಒಕ್ಕಲಿಂದ ಸರ್ಕಾರದ ಸ್ವಾಧೀನದಿಂದ ವಿಮುಕ್ತಗೊಳಿಸಿ ಅದನ್ನು ಸಾರ್ವಜನಿಕ ಹಿಂದೂಗಳ ಸಂಸ್ಥೆಗೆ ನೀಡಬೇಕಾದದ್ದು ಅತ್ಯಗತ್ಯ ಮೊದಲನೆಯ ಕರ್ತವ್ಯ ಆಗಿದೆ. ಈ ಒಂದು ಸರ್ಕಾರದ ನಿಯಂತ್ರಣ ಒಂದು ಪ್ರವೇಶವಾಗಿ ಈ ಪಾವಿತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಬಹಳ ಪ್ರಬಲವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಹಿಂದೂ ದೇವಸ್ಥಾನಗಳನ್ನು, ಮಠ ಮಂದಿರಗಳನ್ನು ಸರ್ಕಾರದ ಹಿಡಿತದಿಂದ ತಪ್ಪಿಸಬೇಕು. ಇನ್ನು ಪ್ರಸಾದ ಅಪಚಾರದ ಬಳಿಕ ರಾಷ್ಟ್ರ ಮಟ್ಟದಲ್ಲಿ ಧಾರ್ಮಿಕ ಮಂಡಳಿ ರಚನೆಗೆ ಆಗ್ರಹಿಸಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಟ್ವೀಟ್ ಮಾಡಿದ್ದಾರೆ. ಭಾರತದಲ್ಲಿರುವ ದೇಗುಲಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಶೀಲಿಸಲು ರಾಷ್ಟ್ರಮಟ್ಟದಲ್ಲಿ ಸನಾತನ ಧರ್ಮ ರಕ್ಷಣಾ ಮಂಡಳಿಯನ್ನ ಸ್ಥಾಪಿಸುವ ಸಮಯ ಬಂದಿದೆ. ರಾಷ್ಟ್ರಮಟ್ಟದಲ್ಲಿ ಎಲ್ಲ ನೀತಿ ನಿರೂಪಕರು, ಧಾರ್ಮಿಕ ಮುಖ್ಯಸ್ಥರು, ನ್ಯಾಯಾಂಗ, ನಾಗರಿಕರು, ಮಾಧ್ಯಮಗಳು ಮತ್ತು ಅವರವರ ಕ್ಷೇತ್ರಗಳಲ್ಲಿ ಚರ್ಚೆ ನಡೆಯಬೇಕು. ಸನಾತನ ಧರ್ಮವನ್ನ ಯಾವುದೇ ರೂಪದಲ್ಲಿ ಅಪವಿತ್ರಗೊಳಿಸುವುದನ್ನ ಕೊನೆಗೊಳಿಸಲು ನಾವೆಲ್ಲರೂ ಒಗ್ಗೂಡಬೇಕು. ಇದು ಪವನ್ ಕಲ್ಯಾಣ್ ಆಗ್ರಹ. ಇದೇ ಆಗ್ರಹಕ್ಕೆ ಧಾರ್ಮಿಕ ಗುರುಗಳು ದನಿಗೂಡಿಸಿದ್ದಾರೆ. ಪ್ರಸಾದದಲ್ಲಿ ಭಕ್ತರು ಗೋಮಾಂಸ ಸೇವಿಸುವುದು ಅಸಹ್ಯಕರ. ಅದಕ್ಕಾಗಿ ದೇಗುಲಗಳು ಭಕ್ತರಿಂದ ನಡೆಯಬೇಕೇ ಹೊರತು ಸರ್ಕಾರದಿಂದಲ್ಲ. ಎಲ್ಲಿ ಭಕ್ತಿ ಇಲ್ಲವೋ ಅಲ್ಲಿ ಪಾವಿತ್ರ್ಯತೆ ಇರೋದಿಲ್ಲ. ದೇವಾಲಯಗಳನ್ನ ಧರ್ಮನಿಷ್ಠ ಹಿಂದೂಗಳು ನಡೆಸುತ್ತಾರೆ, ಸರ್ಕಾರದಿಂದಲ್ಲ. ಇನ್ನು ದೇವಾಲಯಗಳ ರಕ್ಷಣೆಯ ಕೂಗು ಬಲವಾಗಿ ಕೇಳಿಸ್ತಾ ಇದ್ದಂತೆ ರಾಜ್ಯ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಇದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗಬೇಕು. ಇದು ಬರೀ ಕರ್ನಾಟಕದಲ್ಲೇ ಮುಜರಾಯಿ ದೇವಸ್ಥಾನ ಇಲ್ವಲ್ಲ, ಇಡೀ ದೇಶದಲ್ಲಿ ಮುಜರಾಯಿ ದೇವಸ್ಥಾನಗಳಿದೆ. ಆದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ತಗೋಬೇಕು. ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಗೋಬೇಕು. ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಗೊಂಡ್ರೆ ಪಾರ್ಲಿಮೆಂಟಲ್ಲೆಲ್ಲ ಚರ್ಚೆ ಮಾಡಿ ದೇಶಕ್ಕೆಲ್ಲ ಒಂದೇ ಕಾನೂನು ಆಗುತ್ತೆ. ಇದು ಇವತ್ತಿನ ವಿಚಾರ ಅಲ್ಲ. ಇದು ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದ ಒಂದು ಭಾಗ. ಅದೆಲ್ಲ ಮೊದಲಿಂದ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿದೆ, ಇವತ್ತಿನಲ್ಲ. ಸೊ ಯಾರ್ಯಾರು ಮಾಡಬೇಕು, ಪ್ರೈವೇಟ್ ದೇವಸ್ಥಾನಗಳನ್ನ ಮಾಡ್ಕೊಳ್ಳಿ, ಅವ್ರು ನಾವೇನು ಬೇಡ.
ಒಟ್ಟಾರೆ ಭೂಲೋಕದ ವೈಕುಂಠ ತಿರುಪತಿಯ ಪ್ರಸಾದ ಅಪವಿತ್ರವಾದ ಬಳಿಕ ಹಿಂದೂ ಸಮಾಜ ಕೆರಳಿದೆ. ದೇಗುಲಗಳ ರಕ್ಷಣೆಗೆ ಕೂಗು ಕೇಳಿ ಬರ್ತಾ ಇದೆ. ಆದ್ರೆ ಇದು ಅಷ್ಟು ಸುಲಭನಾ ಅನ್ನೋದು ಸದ್ಯದ ಪ್ರಶ್ನೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.